ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು 10ನೇ ತರಗತಿಯ ತಿಳಿ ಕನ್ನಡ ಭಾಗ 1ರ ಒಂದು ಒಣ ಮರದ ಗಿಳಿ ಒಂದು ಪಾಠದ ಬಗ್ಗೆ ನಾವು ಇವತ್ತು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಈ ಒಂದು ಒಣ ಮರದ ಗಿಳಿ ಒಂದು ಪಾಠವನ್ನು ಬರೆದವರು ಆ ರಾ ಮತ್ತು ಮಿತ್ರ ಅಂತ. ಪಾಠ ಪ್ರವೇಶ. ನೆಮ್ಮದಿಯ ನಾಳೆಗಾಗಿ ಹಿಂದೆ ನಾವು ಒಳಿತನ್ನು ಕಲಿಯಬೇಕು. ಅಂತಂದರೆ ನಾವು ಒಂದು ನೆಮ್ಮದಿಯ ಒಂದು ಜೀವನ ನಡೆಸುವುದಕ್ಕಾಗಿ ನಾವು ನಾಳೆಗಾಗಿ ಹಿಂದೆ ಏನು ಮಾಡಬೇಕು, ಒಳಿತನ್ನು ನಾವು ಕಲಿಯಬೇಕು. ಈ ಕಲಿಕೆಯು ಓದಿನಿಂದ, ಕೇಳುವಿಕೆಯಿಂದ, ಸಮಾಜದಿಂದ, ಪ್ರಕೃತಿಯಿಂದ, ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ. ಹಾಗಾದರೆ ಸಕಾರಾತ್ಮಕವಾಗಿ ಚಿಂತಿಸುವಂಥ ಒಳಗಣ್ಣು ಬೇಕು. ಅಂತಂದರೆ ನಾವು ಏನು ಮಾಡಬೇಕು, ಸಕಾರಾತ್ಮಕವಾಗಿ ಚಿಂತಿಸುವಂಥ ಒಳಗಣ್ಣು ಬೇಕು. ಹಾಗೆ ಕಲಿತಿದ್ದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ. ಪ್ರಕೃತ ಪಾಠದಲ್ಲಿ ಒಂದು ಗಿಳಿ ಒಂದರ ಒಂದು ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ. ಪ್ರಕೃತಿಯನ್ನು ಪ್ರೀತಿಸುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು. ಅಂತಂದರೆ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣ ನಾವು ಶುಚಿಯಾಗಿ ಇಟ್ಕೋಬೇಕು. ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು. ಯಾವಾಗಲೂ ನಾವು ಸದಾ ಹಚ್ಚ ಹಸಿರಿನಿಂದ ಒಂದು ಸಮೃದ್ಧವಾಗಿರುವಂತೆ ನಾವು ಇರಿಸಿಕೊಳ್ಳಬೇಕು. ಏನಾಗುತ್ತೆ, ನಾವು ಈ ಥರ ಒಂದು ಇಟ್ಕೊಂಡಾಗ ಏನಾಗುತ್ತೆ, ನಮ್ಮ ಸುತ್ತಮುತ್ತಲಿನ ವಾತಾವರಣ ಚೆಂದಾಗಿ ಇಟ್ಕೊಂಡಾಗ ಅವಾಗ ಏನಾಗುತ್ತೆ, ನಮಗೆ ಒಂದು ಉತ್ತಮವಾದ ಗಾಳಿ ಬೆಳಕು, ನಮಗೆ ನಾವು ವಾಸಿಸುವಂಥ ಒಂದು ಪ್ರದೇಶ ಸುಖಕರವಾಗಿರ್ತದೆ. ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದಂಥ ಎಲ್ಲವನ್ನು ಕೃತಜ್ಞತೆಯಿಂದ ಗೌರವಿಸಬೇಕು. ನಾವು ಏನು ಮಾಡಬೇಕು, ನಾವು ಪ್ರತಿಯೊಬ್ಬರನ್ನು ಒಂದು ಪ್ರೀತಿಯಿಂದ ಗೌರವಿಸಬೇಕು. ಒಂದು ಕೃತಜ್ಞತೆ, ಒಂದು ಮನೋಭಾವನೆಯಿಂದ ಆ ಒಂದು ಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕು ಎಂಬ ಒಂದು ಸಂದೇಶ ಇಲ್ಲಿದೆ. ಇವಾಗ ನಾವು ಪಾಠಕ್ಕೆ ಹೋಗೋಣ ಮಕ್ಕಳೇ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಅಂದರೆ ಕಾಶಿಯಲ್ಲಿ ಏನು ಮಾಡ್ದ, ಒಬ್ಬ ಬೇಡನಿದ್ದ. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಅಂತಂದರೆ ದಿನ ಅವನೇನು ಮಾಡ್ತಾಯಿದ್ದ, ಅವನು ಬೇಟೆಯಾಡಲು ಹೊರಟ. ಪ್ರಾಣಿಗಳನ್ನು ಕೊಲ್ಲಲು ಅವನು ಏನು ಮಾಡ್ತಾಯಿದ್ದ, ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಡುತ್ತಿದ್ದ. ಅಂತಂದರೆ ವಿಷ ಸವರಿದ ಒಂದು ಬಾಣಗಳನ್ನು ಏನು ಮಾಡ್ತಿದ್ದ, ಸಿದ್ಧಪಡಿಸಿಕೊಂಡಿರುತ್ತಿದ್ದ. ಈ ಬಾಣ ತಗುಲಿದಂಥ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು. ಅಂತಂದರೆ ಆ ವಿಷ ತಗುಲಿದ ತಕ್ಷಣ ಏನಾಗ್ತಿತ್ತು, ಪ್ರಾಣಿಗಳು ಸಾಯ್ತಿದ್ದವು ಮಕ್ಕಳೇ. ಬೇಟೆಗಾರನು ಕಣ್ಣಿಗೆ ಬಿದ್ದಂಥ ಒಂದು ಜಿಂಕೆಯನ್ನು ಬೆನ್ನಟ್ಟಿದ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಅಂದರೆ ವಿಷಯುಕ್ತವಾದ ಬಾಣವನ್ನು ಎಳೆದು ಬಿಟ್ಟ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಅಂತಂದರೆ ಏನಾಯಿತು, ಆವಾಗ ಜಿಂಕೆ ತಪ್ಪಿಸಿಕೊಂಡು ಹೋಯಿತು. ಆವಾಗ ಏನಾಯಿತು, ಅವನ ಗುರಿ ತಪ್ಪಿತು. ಆ ಬಾಣವು ಒಂದು ಮರಕ್ಕೆ ತಾಕಿತು. ಅದೇನಾಯಿತು, ಆ ಬಾಣ ಏನಾಯಿತು, ಒಂದು ಮರಕ್ಕೆ ಹೋಗಿ ತಾಕಿತು. ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು. ಏನಾಯಿತು, ಅದಕ್ಕೆ ವಿಷವನ್ನು ಇದು ಮಾಡಿರೋದ್ರಿಂದ ಆ ಮರ ಏನಾಯಿತು, ಒಂದು ಒಣಗಿ ಡ್ರೈ ಆಗಿ ಅದು ನಿಂತಿತ್ತು. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಅಲ್ಲೇನಾಯಿತು, ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಏನಾಯಿತು, ಮಾಯವಾದವು. ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಅಲ್ಲೇನಾದರೆ ತುಂಬ ವರ್ಷದಿಂದ ಒಂದು ಗಿಳಿ ಏನು ಮಾಡ್ತಾಯಿತ್ತು, ಆ ವಾಸ ಮಾಡ್ತಿತ್ತು. ಈ ಒಂದು ಮರಕ್ಕೆ ಆ ಒಂದು ತಾಕಿರೋದ್ರಿಂದ, ಬಾಣ ತಾಕಿರೋದ್ರಿಂದ ಏನಾಯಿತು, ಆ ಮರ ಏನಾಯಿತು, ಡ್ರೈ ಆಯಿತು, ಒಣಗಿತು. ಅದರ ಪುಷ್ಪ ಸಮೃದ್ಧಿ ಆಗಿರ್ಬೋದು, ಫಲ ಸಮೃದ್ಧಿ, ಹಣ್ಣಿನ ಸಮೃದ್ಧಿ ಆಗಿರ್ಬೋದು, ಹಸಿರಿನ ಸಿರಿ ಎಲ್ಲವೂ ಏನಾಯಿತು, ಮಾಯವಾಯಿತು. ಅಲ್ಲಿ ಏನು ಮಾಡ್ತಿತ್ತು, ಒಂದು ಗಿಳಿ ವಾಸ ಮಾಡ್ತಾಯಿತ್ತು. ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಅದು ಏನೇ ಆದ್ರೂ ಆ ಮರವನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದಂಥ ಇಂದ್ರ ಇದನ್ನು ನೋಡಿದ. ಇಂದ್ರ ಏನು ಮಾಡ್ದ, ಆ ಒಂದು ಗಿಳಿಯನ್ನು ನೋಡಿದ.
ಅವನಿಗೇನಾಯಿತು, ಆಶ್ಚರ್ಯವಾಯಿತು. ಗಿಳಿಯನ್ನು ಕರೆದು ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಇಂದ್ರ ಏನು ಮಾಡ್ತಾನೆ, ಆ ಗಿಳಿಯನ್ನು ಕರೆದು ಬಿಟ್ಟು ಯಾಕೆ ಈ ಒಣಮರದಲ್ಲಿ ನೀನು ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ. ಆ ಮಾತಿಗೆ ಗಿಳಿ ಹೀಗೆ ಹೇಳಿತು. ಅದು ಹೇಳುತ್ತೆ, ಹಲವಾರು ವರ್ಷಗಳಿಂದ ಆ ಮರದ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ನನ್ನ ಹಸಿರು ಬಣ್ಣಗಳಿಂದ ನನ್ನ ಮನಸ್ಸಿಗೆ ಮುದ ಅಂತಂದರೆ ಆನಂದ ನೀಡಿದೆ, ನೆರಳು ಅಂತಂದರೆ ಆಸರೆ ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಅಂತ ಆ ಒಂದು ಗಿಳಿ ಏನು ಮಾಡುತ್ತೆ, ಇಂದ್ರನಿಗೆ ಹೇಳುತ್ತೆ ಎಲ್ಲ. ಇಂದ್ರನಿಗೆ ಹೇಳಿತ್ತು, ಹಾಗೆಂದರೇನು, ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ ಅಂತ ಹೇಳುತ್ತೆ. ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಅಂತಂದರೆ ಏನು ಗೊತ್ತಾ, ಇವಾಗ ಕಷ್ಟ ಬಂದಾಗ ನಾವು ಏನು ಮಾಡಬೇಕು, ಜೊತೆಗಿರಬೇಕು. ನನಗೆ ಈ ಮರ ನನಗಷ್ಟು ಉಪಕಾರ ಮಾಡಿದೆ, ನಾನು ಇಂಥ ಸ್ಥಿತಿಯಲ್ಲಿ ಆ ಮರವನ್ನು ಬಿಟ್ಟು ಹೋಗುವುದಿಲ್ಲ ಎಂಬುದನ್ನಾಗಿ ಆ ಇಂದ್ರನಿಗೆ ಆ ಗಿಳಿ ಹೇಳುತ್ತೆ ಮಕ್ಕಳೇ. ಗಳಿಗೆಯಲ್ಲಿ ಕೂಡ ಅವರ ಜೊತೆಗೆ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅಂತಂದರೆ ಅವರ ಜೊತೆಗಿದ್ದು ನಾವು ಉಪಕಾರ ಮಾಡಬೇಕು, ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಅಂತ ಆ ಗಿಳಿ ಹೇಳುತ್ತೆ ಇಂದ್ರನಿಗೆ ತುಂಬ ಸಂತೋಷವಾಯಿತು. ಗಿಳಿಯು ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಆ ಗಿಳಿಯು ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ. ಅಂದರೆ ಈ ಎಲ್ಲ ಮಾತುಗಳನ್ನು ಕಂಡಂಥ ಗಿಳಿಯ ಮಾತುಗಳನ್ನು ಕಂಡು ಇಂದ್ರನಿಗೆ ಬಹಳ ಖುಷಿಯಾಯಿತು. ಅವನ ಆ ಮಾತುಗಳನ್ನು ಕಂಡು ಇಂದ್ರನು ಮೆಚ್ಚಿಕೊಂಡ. ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಹೀಗೆ ಪರಹಿತಕಾಂಕ್ಷಿಯಾಗಿರುವಂಥ ಗಿಳಿಯ ರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು, ಕೊಡುತ್ತೇನೆ ಅಂತ ಕೇಳ್ತಾನೆ. ಇಂದ್ರ ಏನು ಮಾಡ್ತಾನೆ, ಆ ಗಿಳಿಗೆ ನಿನ್ನ ಈ ಒಂದು ಒಳ್ಳೆಯ ಒಂದು ಭಾವನೆಯನ್ನು, ನಾನು ಒಳ್ಳೆಯ ಮನಸ್ಸನ್ನು ಮೆಚ್ಚಿಕೊಂಡಿದ್ದೇನೆ, ನಿನಗೇನು ಬೇಕು ವರ ಕೇಳು ಅಂತ ಇಂದ್ರ ಗಿಳಿಗೆ ಹೇಳಿದಾಗ ಅದು ಎಂಥ ಜನ್ಮ ಬಯಸಿದ್ದರೂ ಎಂಥ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನಾಗಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ, ದೇವರಾಜ, ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವಂಥ ಒಂದು ಫಲಪುಷ್ಪ ಭಾರದಿಂದ ಬೀಗುವಂಥ ನೆರಳು ಕೊಡುವಂಥ ವರವನ್ನು ದಯಪಾಲಿಸು. ಅದರ ಈಗಿನ ಅವ್ಯವಸ್ಥೆಯನ್ನು ನಾನು ನೋಡಲಾರೆ. ಅಂದರೆ ಇಂದ್ರನಿಗೆ ಹೇಳುತ್ತೆ ಗಿಳಿ, ದೇವರಾಜ, ನೀನು ವರವನ್ನು ಕೊಡುವುದಾದರೆ ಈ ಮರ ಏನಾಗಿದೆ, ಒಣಗಿ ಹೋಗಿದೆಯಲ್ಲ, ಆ ಮರಕ್ಕೆ ನೀನು ನಳನಳಿಸುವಂತಂದರೆ ಯಾವಾಗಲೂ ಹಚ್ಚ ಹಸಿರಿಂದ ಕೊಡಬೇಕು, ಫಲಪುಷ್ಪಗಳಿಂದ ಕೊಡಬೇಕು, ನೆರಳು ಕೊಡುವಂಥ ಒಂದು ವರವನ್ನು ಕೊಡು, ದಯಪಾಲಿಸು ಅಂತ ಆ ಒಂದು ಗಿಳಿ ಆ ಒಂದು ಇಂದ್ರನನ್ನು ಕೇಳುತ್ತೆ. ಇಲ್ಲಿ ಗಿಳಿಗೆ ಇರುವಂಥ ಒಂದು ಮನೋಭಾವನೆಯನ್ನು ಕಂಡು ಇಂದ್ರನು ಒಂದು ನಿಷ್ಠೆಯನ್ನು ನೋಡಿಬಿಟ್ಟು ಇಂದ್ರನಿಗೆ ಬಹಳ ಖುಷಿಯಾಗುತ್ತೆ. ಈ ಒಂದು ನಿಮಗೆ ಒಣಮರದ ಗಿಳಿ ಒಂದು ಪಾಠ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟಲ್ ಸ್ಟಾರನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ತಪ್ಪದೇ ಪ್ರೆಸ್ ಮಾಡಿ. ಧನ್ಯವಾದಗಳು.